Hey everyone, welcome back to my YouTube channel. Guys, ನಾವು ಬಂದಿದ್ದೀವಿ ಇವಾಗ ಗೋಕರ್ಣ. ಇವಾಗ ನಾವು ಬೈಕ್ ರೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದಿನಕ್ಕೆ 400 ಅಂತೆ, ನಮಗೆ 3 ದಿನಕ್ಕೆ ಬೇಕು. ಸೈಡ್ ಬರ್ರಮ್ಮ. ಯವ್ವಾ, ಈ ಸೂಟ್ಕೇಸ್ ಹೇಳ್ಕೊಂಡು ಹೋಗಕ್ಕೆ ಆಗ್ತಿಲ್ಲ. ಹುಡುಗಿರೇ ಬಂದರೆ ಎಷ್ಟು ಕಷ್ಟ. ಹೊಟ್ಟೆ ಬೇರೆ ಹಸಿತಾ ಇದೆ ನಮಗೆ. ಆ್ಯಕ್ಚುಲಿ ಬೇಗ ಇತ್ತು ಬಸ್ಸು, ನಾವು ಲೇಟಾಗಿ ಬಂದಿದ್ದೀವಿ. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇದೆ. 11 o'clock ಈಗ. 8:15 ನಮಗೆ ಡ್ರಾಪ್ ಇದ್ದಿದ್ದು. ನೈಟು ಬಸ್ ಲೇಟಾಗಿ ಬಂದಿದ್ದಕ್ಕೆ ಇವಾಗ ಲೇಟಾಗಿ ಡ್ರಾಪ್ ಮಾಡಿದ್ದಾರೆ. ಸೋಡಿ ಒಬ್ಳೆ ಗ್ಲಾಮರ್ ಆಗಿರೋದು, ವೈಟ್ ವೀಟ್ ಪಾಪ ಅವ್ರಿಗೆ ಬರೀ ನಿಂದಷ್ಟೇ ಝೂ. ನಡಿ. ಓಕೆ, ವಿ ಆರ್ ಗೋಯಿಂಗ್ ನೌ. ಪೆಟ್ರೋಲ್ ಹಾಕಿಸ್ಕೊಂಡು ಸ್ಟೇ ಹತ್ರ ಹೋಗ್ಬೇಕು. ಹಾಂ, ಬಂದಿದ್ದೀವಿ. ಇಲ್ಲಿ ಯಾವ ರೋಡ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಫೋನ್ ಮಾಡಿ ಅವರೇ ಕಳಿಸ್ತೀನಿ ಹುಡುಗರನ್ನ ಅಂತ ಹೇಳಿದ್ದಾರೆ. ವೇಟ್ ಮಾಡ್ತಾ ಇದ್ದೀವಿ. ಫುಲ್ಲು ಹೆವಿ ಬಿಸಿಲು, ಮಕಾಲ ಸುಡುತ್ತಾ ಇದೆ. ಬೆಂಗಳೂರಲ್ಲಿ ನಮ್ಮಮ್ಮ ಫೋನ್ ಮಾಡಿ ಹೇಳ್ತಿದ್ದಾರೆ ಫುಲ್ ಮಳೆ, ಹುಷಾರಾಗಿರು ಅಂತ. ಇಲ್ಲಿ ನೋಡಿದ್ರೆ ಹಿಂಗೆ ಸುಡ್ತೈತಿ. ಮೇಕಪ್ ರಾಣಿ ನೋಡಿ. ಫಸ್ಟು ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಗೋಗ್ತೀವಿ ಅನ್ನೋ ಐಡಿಯಾನೇ ಇಲ್ಲ, ನೋಡಬೇಕು. ಬಿಹೈಂಡ್ ಅ ಸಕ್ಸಸ್ಫುಲ್ ಟ್ರಿಪ್ ಮಾಡ್ತಾ ಇದ್ದೀನಿ. ಎತ್ತವಾ ಅಮ್ಮ, ಹೋಗಕ್ಕಾಗ್ತಿಲ್ಲ, ಬಿಡಕ್ಕೆ. ಇರು, ಇದನ್ನ ಎತ್ತು. ನಾವು ಮಾಡಿರೋ ಸ್ಟೇ ತೋರಿಸ್ತೀನಿ ನೋಡಿ. ಇಲ್ಲ, ಇನ್ನೂ 2 ಎಕ್ಸ್ಟ್ರಾ ಚೇರ್ ಇಸ್ಕೋಬೇಕು. ಇನ್ನೂ ಲಗೇಜ್ ಒಳಗೆ ತೊಗೊಂಡೋಗಿಲ್ಲ, ಒಂದೇ ಲಗೇಜ್ ಹೋಗಿರೋದು. ಬೀಚ್ ಸ್ಟೇ 4 ಜನಕ್ಕೆ ಅಂತ ನಾವು ಒಂದೇ ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟೇ ನಮ್ಮ ಸ್ಟೇ. ಇಲ್ಲಿ ಒಂದೇ ಒಂದು ಮಿರರ್ ಇದೆ. ಆ್ಯಕ್ಚುಲಿ ಮಿರರ್ ಆ ಕಡೆ ಇರಬೇಕಿತ್ತು. ಇದೇ ನಮ್ಮ ಸ್ಟೇ, ಇದೇ ನಮ್ಮ ರೂಮ್. ಓಕೆ, ಇಲ್ಲಿಂದ ಬೀಚ್ ಕಾಣಿಸಲ್ಲ ಅಂತಿದೆ, ಬಟ್ ಇದು ಬೀಚ್ ಸ್ಟೇ. ಇದ್ರ ಮುಂದೆ ಇಲ್ಲಿ ಹೋದರೆ, ಮುಂದ್ಗಡೆ ಹೋದರೆ ಬೀಚ್. ಮೇಲೆ ಕಾಣಿಸ್ತಿದ್ಯಾ, ನೋಡ್ದಾ? ಅಲ್ಲೇ ರೆಸ್ಟೋರೆಂಟು, ಮುಂದೆ ಬೀಚ್ ಎಲ್ಲ ಇದೆಯಂತೆ. ನಾಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬೀಚ್ ಮುಂದೆ ಸೌಂಡ್ ಕೇಳಿಸ್ತಿದೆ. ಫಸ್ಟ್ ತಿನ್ಕೊಂಡು ಹೋಗ್ಬಿಡೋಣ. ನಾವು ಫ್ರೆಶ್ ಅಪ್ಪು ಆಗಿಲ್ಲ, ಜಸ್ಟ್ ಬ್ರಷ್ ಮಾಡಿಕೊಂಡು ಬಂದಿದ್ದೀವಿ. ಈ ಸಂಜೆ ಬಂದರೆ ಹೆಂಗಿರುತ್ತೆ ಹೇಳ್ಸೋಡಿ ಅಲ್ವಾ? ನಾಶ ಮಾಡ್ಕೊಂಬರೋಣ ಬರ್ರೆ, ಆಮೇಲೆ ಇಸ್ಕೋತೀವಿ. ಆಮೇಲೆ ಇಲ್ಲ, 3 days ಇಲ್ಲೇ ಇರ್ತೀವಿ, ಇಸ್ಕೊಳ್ಳೋಣ. ಓಕೆ, ಚಿತ್ರದುರ್ಗ, ನಾವು ಬೆಂಗಳೂರು. ಹೌದು. ಹಾಂ, ಮರೆಯಲ್ಲ. ಬೀಚ್ ವ್ಯೂ ಅಲ್ಲಿ ನಾಷ್ಟ ಮಾಡ್ತಾ ಇದ್ದೀವಿ ನೋಡಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ರೆಡಿಯಾಗಿ ಎಲ್ಲೋಗ್ಬೇಕಂತ ಫಸ್ಟ್ ಡಿಸೈಡ್ ಮಾಡಬೇಕು. ಅರ್ಧ ದಿನ ಇಲ್ಲೇ ಮುಗ್ದೋಯ್ತು. ಸೊ ಹತ್ತಿರ ಎಲ್ಲರೂ ಇರೋ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈ ಆರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಓಹ್, ಯಾರಿಗೂ ಗೊತ್ತಿರಲಿಲ್ಲ. ಇನ್ನೊಬ್ರು ನನ್ನ ಗಂಡ. ನಿಮ್ಮಮ್ಮ ನೋಡ್ತಾರೆ ವ್ಲಾಗು. ಆಯ್ತಮ್ಮ. ಇದಳು ಹೆಂಗ್ ನಗ್ತಾಳು ನೋಡಿ. ನಗೆ ಯಾವಾಗ್ಲೇ ನಗ್ತಾಳ. ಹೇಳೆ ನಿನ್ ಮುಖ ಝೂಮಲ್ಲಿ ತೋರಿಸಿಲ್ಲ ಅಂದ್ರೆ ಕೇಳೆ. ವೈಲಿ 4 o'clock. ನಾವು ಇನ್ನೂ ರೆಡಿಯಾಗಿ ರೂಮ್ ಬಿಟ್ಟು ಆಚೆ ಹೋಗಿಲ್ಲ. ಇಲ್ಲಿ ನೋಡಿ ನಮ್ಮ ಔತವನ. ಒಬ್ಬೊಬ್ಳೆ ಸೈಡಲ್ಲಿ ಇರೋದು ಯಾಕೆ? ಎಲ್ಲೋದ್ಲೆ
ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಬೊಬ್ಳೆ ಸೈಡಲ್ಲಿ ಇರೋದು ಯಾಕೆ? 4 o'clock ಆಯಿತು, ನಾವಿನ್ನ ಎಲ್ಲೂ ಹೋಗ್ತಾ ಇಲ್ಲ. ಅಕ್ಕನ ಔಟ್ಫಿಟ್ ನೋಡಿ, ನನ್ನ ಔಟ್ಫಿಟ್ ತೋರಿಸ್ತೀನಿ ರೀ. ಏನೇ ವಿಡಿಯೋ ಕಾಲಾ? ಸೊ ಇದು ನನ್ನ ಔಟ್ಫಿಟ್. ಗರ್ಲ್ಸ್ ಆಯ್ತಾ? ಯಾಕೆ ನೋಡಿ, ಮಹಾಕಾಳಿಯವಳು ಆಯ್ತಾ? ಯಪ್ಪ, ಇದು ಹೆಂಗೆ ಹಾಕಿದೀವಿ ನೋಡಿ. ಇದು ಕ್ಲೀನ್ ಮಾಡೋಕ್ಕೆ 1 hour ಬೇಕು ಅನ್ಸುತ್ತೆ. ಇವ್ರು ನೋಡಿ ಇಲ್ಲಿ, ದೇವಾ, ಈ ಹುಡುಗಿರು ಬರಲ್ಲ, ನಾವು ಹೋಗಲ್ಲ. ಇವತ್ತು ಒಂದೇ ಒಂದು ಬೀಚಿಗೆ ಹೋಗ್ಬೇಕು. ಅಟ್ಲೀಸ್ಟ್ ಒಂದು ಬೀಚ್ನಾದರೂ ನೋಡೋಣ ಅಂದ್ಕೊಂಡಿದ್ದೀವಿ. ಓಮ್ ಬೀಚು ನನಗೆ ಗೊತ್ತಿಲ್ಲ ಗೈಸ್. ಓಕೆ, ನಂದು ಒಂದು ಜಾಕೆಟ್ ಮಾತ್ರ ಪೆಂಡಿಂಗ್ ಇದೆ, ಹಾಕ್ಕೊಂಡು ಹೋಗುವ. ತೋರಿಸಿ ಪೋಸ್ಟ್ ಕೊಡ್ತಾಳಂತೆ. ದೆವ್ವ ಗಾಯ್ಸ್, ದೆವ್ವ. ತಿರ್ಕೋ ಆಯ್ತು. ವ್ಲಾಗ್ ಮಾಡ್ತಾಳೆ ನೋಡಿ, ವ್ಲಾಗ್. ಇದು ಸುಮ್ಮನೆ ಸಿಕ್ಕಾಪಟ್ಟೆ ಬಿಸಿ ಇದೆ ಅಂತ ಹಾಕೊಂಡಿದ್ದೀನಿ. ಓಕೆ ಗರ್ಲ್ಸ್, ಹೋಗೋಣ. ಏನು ಹೇಳಿದೆ ನಾನು? ಇದೊಂದಿದೆ ನನ್ನ ಹತ್ರ, ಯಾರಿಗೆ ಬೇಕು ಎತ್ಕೊಳ್ಳಿ. ಇವ್ರು ಬರಲ್ಲ, ನಾವು ಹೋಗಲ್ಲ. ಇಡೀ ಒಂದು ದಿನ ಪೂರ್ತಿ ವೇಸ್ಟ್ ಆಯಿತು ಬಿಕಾಸ್ ಆಫ್ ನಮ್ಮ ಬಸ್ ಡಿಲೇ ಆಗಿರೋದಕ್ಕೆ. ಬಸ್ ಡಿಲೇ ಆಗಿರೋದಕ್ಕೆ ಬಂದ್ರೆ ಸಾಕು, ಎಷ್ಟೊತ್ತು ಮಾಡ್ತೀರಾ? 20 hour ಮಾಡ್ತಾರೆ. ಅವಾಗಿಂದ ಹೇಳ್ತಾನೆ ಇದ್ದೀನಿ, ಅದು ತಗೊಳ್ರಿ, ಇದು ತಗೊಳ್ರಿ. ಓಕೆ, ಕೈಗೆ ಮೈಗೆ ನಡೀರಮ್ಮ. ಫೈನಲಿ ಇವರೆಲ್ಲ ರೆಡಿಯಾಗಿ ಆಚೆ ಬಂದಿದ್ದಾರೆ. ಹೋಗ್ತಾ ಇದ್ದೀವಿ ನೋಡಿ. ಗರ್ಲ್ಸ್ ಹಾಯ್ ಮಾಡಿ ತಿರುಗ್ಬಿಟ್ಟು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಿ? ಓಮ್ ಬೀಚ್. ಈಗ ನಾವು ಓಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ ಜಾಕೆಟ್ ಹಾಕೋ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಬಿಚ್ಚಿಬಿಟ್ಟೆ. ಬಿಸಿಲಿದೆ, ಬೆಂಗಳೂರಲ್ಲಿ ಮಳೆ ಅಂತೆ. ಇಲ್ಲಿ ನೋಡಿದ್ರೆ ಇಷ್ಟು ಬಿಸಿಲೈತಪ್ಪ. ಬೆಳಗ್ಗೆ ಈ ರೋಡಲ್ಲಿ ಬ್ಯಾಗ್ ತೊಗೊಂಡು ಬರೋಕ್ಕಾಗಲಿಲ್ಲ. ಒಂಥರ ಹಳ್ಳಿ ವೈಬ್ಸ್ ಕೊಡ್ತಿದೆ ಇದು. ಆ ಕಡೆ ಹೋದರೆ ಬೀಚ್, ಈ ಕಡೆ ಹೋದರೆ ಮೇನ್ ರೋಡ್. ಹೋಗ್ತಾ ಇದ್ದೀವಿ. ನನ್ನ ಡ್ರೆಸ್ ಪ್ರಭಾವ, ನಾನು ಒಂದು ಸೈಡ್ ಕುತ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಮುದ ನೋಡ್ಕೊಂಡು ನಾಯಿ ನೋಡಿ ಎತ್ತಾಗ್ತಾಳಂದ್ರೆ ಹಿಡ್ಕೊಂಡಿದ್ದೀನಿ ನಾನು. ಎಷ್ಟು ಎತ್ತಾಗ್ತಾಳೆ ಗೊತ್ತಾ ಇವಳು? ಹಂಗೆ ಮಗ ಏನು ನೋಡಲ್ಲ, ಡಮ್ ಡಮ್ ಅಂತ ಎಗರಿಸ್ತಾ ಇರೋದೇನೆ. ಅವ್ರು ನೋಡಿ, ಅವರಿಬ್ರು ಅವರೇ ಲೊಕೇಶನ್ ನೋಡ್ತಾ ಇರೋದಿಲ್ಲಮ್ಮ ತಾಯಿ. ನೆಟ್ವರ್ಕೇ ಇಲ್ಲ. ಪ್ರೀತಿ ಫ್ರೆಂಡ್. ಈ ರೋಡ್ ಏನು ಮಸ್ತಾಗೈತೆ ನೋಡ್ರಿ. ನಾವಿಷ್ಟೇ ಜನ ಹೋಯ್ತಾ ಇದ್ದೀವಿ. ಬ್ಯೂಟಿ ಕ್ವೀನ್ಸ್ ನೋಡಿ, ಎಷ್ಟು ಬೆಳ್ಳಗಳು ನೋಡಿ ಗೈ. ತೋರ್ಸೆ ನೀವು ಅವ್ರ ಫೋನಲ್ಲೇ ಮಾಡಿಸ್ತೀನಿ ತಡಿ. ಸಕ್ಕತ್ತಾಗೈತೆ ಮಾತ್ರ. ಬಿಸಿಲು ಕಮ್ಮಿನೂ ಆಗೈತೆ, ಬೆಳಗ್ಗೆ ಹೆವಿ ಇತ್ತು. ಯಾಕೆ ಇಳಿತಾ ಇದ್ದೀರಾ? ವ್ಯೂ ಪಾಯಿಂಟ್ ಅಂತ ಹೇಳಿ ಇರುವ ನಿಮಿಷ. ಗೈಸ್, ಈ ಸ್ಪಾಟು ಪ್ಲಸ್ ಈ ಹುಡುಗಿ ಹಾಡು ಸಕ್ಕದಾಗಿದೆ. ನೀರು ನಿಂಗೆ ನೆಟ್ವರ್ಕ್ ಯಾಕಮ್ಮ? ವೆಲ್ಕಮ್ ಬ್ಯಾಕ್ ಟು ಮೈ ಫೇವರೆಟ್ ಸ್ಪಾಟ್ ಅಗೇನ್. ಓ, ಇವ್ರು ಲಾಗ್ ನೋಡಿ.
ಸಕ್ಕದಾಗಿದೆ ವ್ಯೂ ಮಾತ್ರ. ಫೋನಲ್ಲಿ ಅಷ್ಟು ಕಾಣಿಸ್ದೇ ಇರ್ಬೋದು, ಎದುರುಗಡೆ ಸೂಪರ್ ಆಗೈತಲ್ವಾ. ಆ ಕಡೆ ಈ ಕಡೆ ಬೆಟ್ಟ, ಮಧ್ಯದಲ್ಲಿ ನೀರು. ಸೂಪರ್. ಬನ್ನಿ ಹೋಗೋಣ, ಸನ್ಸೆಟ್ಗಾದ್ರೂ ಬೇಗ ಹೋಗೋಣ. ಬಂದಿದ್ದೀವಿ. ಇಲ್ಲಿಂದ ಹೋಗ್ಬೇಕು. ನಾಳೆ ಮಾಡಿಸ್ಕೊಳ್ಳೋಣ ನಡಿ. ಕೂದಲಾಗ್ಬಿಡುತ್ತೆ ಇವತ್ತೇ ಮಾಡಿಸ್ಕೊಂಡ್ರೆ. ಮಾಡ್ತಾರೆ ಎಲ್ಲ ಕಡೆನೂ. ಜಾಸ್ತಿ ಅಂಗಡಿ ಉಂಟು ಮೇಡಮ್, ಬ್ರೀಡಿಂಗ್ ಮಾಡ್ಕೊಡಿ. ಅಪ್ಪ ಏನು ಸಕ್ಕದಾಗಿದೆ. ನೀರೈತಿಲ್ಲಲ್ಲ, ಹುಷಾರಾಗಿ ಹೋಗ್ಬೇಕು. ನನ್ನ ಫೋನ್ ಬೀಳದೆ ಇದ್ರೆ ಸಾಕು, ಟ್ರೈಪಾಡ್ಗೆ ಹಾಕೊಂಡಿದ್ದೀನಿ. ಐ ಚಪ್ಪಲಿನೇ ಬಿಟ್ಟಿಲ್ವಲ್ಲ ಯವ್ವ. ಈ ಚಪ್ಪಲಿ ಹಾಕೊಂಡು ಹೋಗೋಕ್ಕಾಗುತ್ತಾ? ಹೀಲ್ಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ಎಷ್ಟು ನೀರಿದೆ ಗೊತ್ತಾ. ಸ್ಮೆಲ್ಲು. ಹೆಂಗ್ ಬರ್ತಿದೆ? ಇಷ್ಟಕ್ಕೆ ಚೆನ್ನಾಗಿ ಬರ್ತಾ ಇದೆ. ಓಕೆ ಬನ್ನಿ, ಹಿಂದೆ ಬಾರೆ. ಹೋಮ್ ಬೀಚಿಗೆ ಬಂದಿದ್ದೀವಿ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ವ್ಲಾಗ್ಸ್. ಆ್ಯಂಡ್ ವಾಟ್ ತುಂಬ ಬಿಸಿಲಿದೆ ಗೈಸ್. ಇಷ್ಟೊತ್ತು ಸಿಕ್ಕಾಬಟ್ಟೆ. ಬೋಟಿಂಗ್ ಹೋಗೋಣ. ಖಾಲಿ ಇದ್ರು ಇದನ್ನ ಹಾಕ್ಬೇಕು ಅಂತ ಗೊತ್ತಾಗಲ್ವಾ? ಇವ್ರು ನೋಡಿ ಕ್ಯಾಮ್ರಾ ಗರ್ಲ್. ಕಾವ್ಯ ನಿಮಿಷ, ಕಾವ್ಯ ಹೆಂಗ್ ತಿರುಗು. ಎಲ್ಲರನ್ನೂ ನಾನು ಕ್ಯಾಪ್ಚರ್ ಮಾಡ್ತೀನಿ, ನನ್ನ ಯಾರೂ ಕ್ಯಾಪ್ಚರ್ ಮಾಡೋರಿಲ್ಲ. ಇದು ಯಾಕೋ ಅಲ್ಲಾಡ್ತಾ ಇದೆ. ನನ್ನ ಕ್ಯಾಪ್ಚರ್ ಮಾಡೋರು ಯಾರಿಲ್ಲ. ಇಲ್ಲಿ ಬರಲ್ಲ ಕವಿ, ಇಲ್ಲಿ ಬಾಯ್ಲಿ ಕರ್ರಗ್ ಬರ್ತಾಳೆ. ವಾವ್, ತೋರ್ಸೆ. ಒಬ್ರೊಬ್ರು ಆದ್ಮೇಲೆ ಹಿಡ್ಕೊಂಡು ಕೂತ್ಕೊಳ್ಳೋಣ. ಫೋನ್ ಎಲ್ಲ ಸ್ವಲ್ಪ ಎತ್ತಿಟ್ಬಿಡೋಣ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಎಂಜಾಯ್ ಮಾಡಿಬಿಟ್ಟು. ಈ ಕಡೆ ಬಿಸಿಲಪ್ಪ. ಸನ್ಸೆಟ್ ನೋಡೋಕೆ ಮೇಲೆ ಹೋಗ್ತಾ ಇದ್ದೀವಿ. ವ್ಯೂ ಚೆನ್ನಾಗಿದೆ ಮೇಲಿಂದ, ಸೊ ಒಂದು ವಿಡಿಯೋ ಮಾಡೋಣ ಅಂತ. ಹೀಲ್ಸ್ ಹಾಕೊ ಬಂದ್ಬಿಟ್ಟಿದ್ದೀನಿ. ಕಲ್ಲಲ್ಲಿ ಮೇಲೆಲ್ಲ ಹತ್ತಕ್ಕೆ ಆಗ್ತಾಯಿಲ್ಲ. ಫೋನ್ ಬಿಟ್ಬಿಟ್ಟು ಕೆಳಗೆ ಹೋಗು. ಆಗುತ್ತಾ? ಆ ಕಡೆಯಿಂದನೇ ಬರ್ಬೋದಿತ್ತು ಹಂಗಾದ್ರೆ. ಸೋಡಿ ಹೋದ್ಲು ಹಂಗಾಸ್ ಬರೋಕ್ಕೆ. ಚಪ್ಪಲಿ ಇಟ್ಕೊ, ಚಪ್ಪಲಿ ಕೈಯಲ್ಲಿ ಇಟ್ಕೊ, ಜಾರುತ್ತೆ. ಅಮ್ಮ ಬೈಯಕ್ಕೆ ಕಾಲು ನಡುಕ್ತೈತಿ. ಸ್ಲಿಪ್ಪರ್ ಕೈಯಲ್ಲಿ ಇಟ್ಕೊಂಡು ಸಖತ್ ಸುಸ್ತಾಗ್ಬಿಟ್ಟಿದ್ದೀವಿ. ಟ್ಯಾಂಡ್ ಫೇಸ್ ನೋಡಿ. ನನ್ನ ಮುಖ ನೋಡ್ಬಿಟ್ರೆ ಅಷ್ಟೇ. ರೂಮ್ ತೊಗೊಂಡೋಗೋಣ. ತಿನ್ಕೊಂಡು ಹೋಗೋಣ. ಲೋಗೇಶ್ವರ್ ಎಲ್ಲಿ ರೂಮ್ ಮಾಡ್ತೀನಿ. ಸಾವ್ಕಾಸ ಹೋಗಿ ತೊಂದರೆ ಇಲ್ಲ. ರೋಡು ಹೆಂಗೆಂಗೋ ಇದೆ, ಕತ್ಲಾಗ್ಬಿಟ್ರೆ ಕಾಣಲ್ಲ ಅಂತ. ನೀವು ಕೋಟಿ ತೀರ್ಥ ಅಂದೇಳಿ ಬಂದಿದ್ರಾ? ಕೋಟಿ ತೀರ್ಥ. ಹೌದು. ಕೋಟಿ ತೀರ್ಥ ನಲ್ಲಿ ಪಕ್ಕ ಕೋಟಿ ತೀರ್ಥ ಇಲ್ಲ ಆದ್ರೆ ಮೇಲೊಂದು ರೂಟ್ ಇದೆ ಕೋಟಿ ತೀರ್ಥ ಹತ್ರದಲ್ಲಿ. ಅಲ್ಲಿ ಬಂದ್ರೆ ಹತ್ರ ಆಗ್ತಿದ್ದು. ಚೆನ್ನಾಗಿ ಹೊಟ್ಟೆ ಹಸ್ಬಿಟ್ಟಿದೆ.
ಕಾಣಿಸ್ತೈತೆ ಗೈಸ್, ಇದು ನಾರ್ಮಲ್ ರೋಡು. ಇದು ನಾರ್ಮಲ್ ರೋಡ್ ಅಂತ ನಾವು ಹಂಗೆ ಬಂದ್ವಿ, ಹೆಲ್ಮೆಟ್ ಹಾಕೊಳ್ದೆ. ಎಷ್ಟು ಬೇಜಾರಾಗ್ತೈತಂದ್ರೆ ತಿನ್ಲಿಲ್ಲ ಉಣ್ಲಿಲ್ಲ, ಯಾರ್ದೋ ಜೋಬ್ಗೆ ಹಾಕಿದ್ವಲ್ಲ ಅಂತ 1000 ರೂಪಾಯಿ ಫೈನು ಗೈಸ್. 2 ಗಾಡಿಯಿಂದ, 1 ಗಾಡಿಗೆ 1000 ರೂಪಾಯಿ ಕೇಳಿದ್ರು. ಇವಾಗ 2 ಗಾಡಿ ಸೇರಿಸಿ 1000 ರೂಪಾಯಿ ಕೊಟ್ಟು ಇಲ್ಲ 2 ಗಾಡಿ ಸೇರಿಸಿ 1000 ರೂಪಾಯಿ ಕೊಟ್ಟು ಬಂದಿದ್ದೀವಿ. ಇವಾಗ ಬೇಜಾರಾಗ್ತೈತೆ ಅಲ್ಲ. ಊಟ ತಗೊಂಡು ಹೋಗ್ತಾ ಇದ್ದೀವಿ ವೆಜಿಟೇರಿಯನ್ಸ್ ಜೊತೆ. ಅವರಿಬ್ರು ವೆಜಿಟೇರಿಯನ್, ನಾವಿಬ್ರು ನಾನ್ ವೆಜಿಟೇರಿಯನ್. ಸ್ಕ್ವಿಡ್ ತಗೊಂಡಿದ್ದೀನಿ. ಇಲ್ಲ, ಸ್ಕ್ವಿಡ್ ಬೇರೆ, ಆಕ್ಟೋಪಸ್ ಬೇರೆ. ನೀನ್ ಚಿಕನ್ ಒಂದೇ ಕೊಡೋದು, ನಿಂಗೆ ಕೇಳಿದ್ರು ಕೊಟ್ಟಿಲ್ಲ ಅಂದ್ರು. ಅಲ್ಲ ಕಣೆ, ಬೆಂಗಳೂರಲ್ಲಿ ನಿಂಗೆ ಚಿಕನ್ ಅವೆಲ್ಲ ಸಿಗಲ್ವಾ? ಇಲ್ಲೇ ತಾನೇ ನಡಿ. ವಿ ಹ್ಯಾವ್ ಕಮ್ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್. ಓಕೆ, ಫೈನಲಿ ನಮ್ಮ ರೂಮ್ ಹತ್ರನೇ ನಾವು ಬಂದಿದ್ದೀವಿ. ಆಫ್ಟರ್ ಊರೆಲ್ಲ ಸುತ್ಕೊಂಡು ನಮ್ಮ ರೂಮಿಗೆ ಬಂದಿದ್ದೀವಿ. ಇವಾಗ ನೋಡಿ ಇವಳು ಅವತ ಹೆಲ್ಮೆಟ್ ಗಾಡಿಲಿ ಇಕ್ಕಂದ್ರೆ ಹಂಗೆ ಹಾಕೊಂಡ್ಬಿಟ್ರು. ಅಯ್ಯೋ, ಇವತ್ತು ಸ್ಪೆಷಲ್ ಮೂನು. ಹೋಗೋಣ ಆ ಕಡೆ, ಬೀಚ್ ಈ ಕಡೆ ಕಣೆ. ಹೋಗೋಣ ಬಿಡು, ಹೋಗೋಣ ನಡಿ. ಇವಾಗ ಇಟ್ಬಿಟ್ಟು ಬೀಚ್ಗೆ ಹೋಗೋಣ. ಇನ್ನೇನು ಇವಾಗ ರೂಮ್ಗೆ ಹೋಗಿ ಏನು ಮಾಡ್ತೀಯ? ಹಾಂ, ಹೆಲ್ಮೆಟ್ ಗಾಡಿಲೇ ಇಟ್ಕೊಂಡು ಸುಮ್ಮನೆ ಫೈನ್ ಕಟ್ಟಿದ್ದೀವಿ. ಹೊಟ್ಟೆ ಉರಿತಾ ಅಲ್ವಾ, ಬೇಜಾರಾಗ್ತೈತೆ. ಏನೋ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿದೀವಿ ಅಷ್ಟೇ. ಯಾವುದೆಲ್ಲ ಉಳ್ಸಕ್ಕೆ ಹೋಗಿ ಯಾವುದೆಲ್ಲ ಖರ್ಚು ಮಾಡಿದ್ದೀವಿ ಅಂತ. ಆಯ್ತು, ನೀನು ನೋಡ್ಕೊಂಡಿಳಿಯಪ್ಪ. ಅಷ್ಟೇ. ಮತ್ತೆ ನಾವು ಲೋಕಲ್ ರೋಡಲ್ಲ ಅಂತ ಹೋದ್ವಿ. ಆಕ್ಚುಲಿ ಅಲ್ಲಿ ಪೊಲೀಸವ್ರು ನಿಂತ್ಕೊಳ್ಳೇಬಾರ್ದು, ಹೇಳ್ಬೇಕು ಅಂದರೆ. ಘಾಟ್ ಸೆಕ್ಷನ್ ಅದು, ಒಂಥರ ಕರ್ವ್ ರೋಡು. ಹೋಗ್ಬಿಟ್ಟು ಅಲ್ಲಿ ಮೂಲೆಯಲ್ಲಿ ನಿಂತವ್ರೆ. ಬೇಜಾರಾಗೋಯ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಟ್ ಇವತ್ತಿನ ಡೇ ಹೆಂಗಿತ್ತು ಗರ್ಲ್ಸ್? ಗರ್ಲ್ಸ್ ಹೆಂಗಿತ್ತು ಡೇ? ಅದೊಂದಾಗಿರ್ಲಿಲ್ಲ ಅಂದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಟ್ರಾಲಿ ಹೇಳ್ಕೊಂಡು ಹೋಗಿದ್ದು. ಅದ್ರ ಫ್ರೆಂಡ್ಸ್ ಇದೆ. ಬಟ್ ದ ಡೇ ವಾಸ್ ಗುಡ್. ಇವಾಗ ಬೀಚ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಮತ್ತೆ ಟಾರ್ಚ್ ಬಿಟ್ಟರೆ ನಂಗೆ ಮುಂದೆ ಕಾಣಿಸ್ತಾ ಇಲ್ಲ ಗೈಸ್. ಮತ್ತೆ ಬಂದು ರೂಮಿಗೆ ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ, ಆದರೂ ಹೋಗ್ತಾ ಇದ್ದೀವಿ. ತೋರಿಸ್ತಾ ಇದ್ದೀನಿ ನಡಿಯಮ್ಮ. ಹೋಗು. ಗೋಯಿಂಗ್ 2 ಕಡೆನೂ ಹೋಗ್ಬೋದು. ಬಟ್ ಬಿಡ್ತಾರ ಇವಾಗ ಗೊತ್ತಿಲ್ಲ, ಲೈಟೇ ಇಲ್ಲ. ಇವಳೊಬ್ಳು ಕಾಂತಾರ ಅಂತ ಹಿಡ್ಕೊಂಬಿಟ್ಟವಳು ಅವಾಗಿಂದ. ಊಟ ತಂದ್ವಿ, ತಣ್ಣಗಾಗ್ಬಿಡುತ್ತೆ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಇವಾಗಲೇ ತಣ್ಣಗಾಗಿದೆ. ನಾವು ರೂಮೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತಾಯಿದ್ದೀವಿ. ಲೈಟ್ ಇದೆಯಾ? ಹೋಗೋಕ್ಕಾಗಲ್ಲ, ಚೂರು ಲೈಟ್ ಇಲ್ಲ, ಚೂರು ಲೈಟೇ ಇಲ್ಲ. ನೋಡೋಣ, ಟಾರ್ಚ್ ಹಾಕ್ಕೊಂಡು ಹೋಗೋಕ್ಕ. ಅಯ್ಯೋ, ಟ್ರೈಪಾಡೇ ತಂದಿಲ್ಲ. ಟೈಮ್ ಲ್ಯಾಪ್ಸ್ ಮಾಡೋಣ ಅಂದ್ಕೊಂಡು ನಡೀರಿ. ಆಯಿತು, ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಬೀಚ್ ಇದೆ, ಇಲ್ಲಿ ಮಾತ್ರ ಲೈಟ್ಸ್ ಇದೆ ಅಷ್ಟೇ. ಹಲೋ ಮನು, ನಿನ್ನ ಸಮುದ್ರ ಒಲವೇ 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 ಸೇರಿ ನಾನು ಜೀವ ಹೂವಾಗಿದೆ. ಫುಲ್ ಫೀಲ್ಸ್, ಗರ್ಲ್ಸ್ ಎಲ್ಲ ಫುಲ್ ಫೀಲ್ಸ್ ಅಲ್ಲಿ ಇದ್ದಾರೆ. ಮಧುರ ಮೌನ ಮಿಡಿವ
ಹೃದಯ ಇರೆ ಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇನ್ನ ಹಾಡಲು ಕವಿ ಬೇಕೆ ಬೇಕು 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 ನಯನ ಮಧುರ ಮೌನ ಮಿಳಿವ ಹೃದಯ ಇರೆ ಮಾತೇಕೆ ನೀನ್ ಹಿಂಗಲ್ಲ ರೂಮಿಗೆ ಬಂದ್ರೆ ರೂಮ್ ಒಳಗೆ ಸೇರ್ಸಲ್ಲ ನಿನ್ನ ಅವಳು ನೋಡಿ ನೆತ್ತಾಗ್ತಾಳೆ ಸೀದಾ ಸ್ನಾನಕ್ಕೆ ಹೋಗ್ಬೇಕು ನೀವು ಅದೇ ರೂಮಲ್ಲ ಗಲೀಜಾಗತ್ ಕಣೆ ಪ್ರೀತಿ ಏನ್ ಆಡ್ತಿ ಆಮೇಲೆ ಹಂಗೆ ಇರುತ್ತೆ ಅದ್ ಯಾಕೆ ಹಿಂಗ್ ಆಡ್ತಿರೋ ಲವ್ 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 ಅಂತ ಕಣ್ಣೀರಿಡ್ತಿರೋ ಕಣ್ಣೀರಲ್ಲ ಕಣ್ಣೀರ್ ಊಟ ಮಾಡ್ತಾ ಇದೀವಿ ವೆಜಿಟೇರಿಯನ್ಸ್ ಇವರಿಬ್ರು ಇಬ್ರು ನಾನ್ ವೆಜಿಟೇರಿಯನ್ಸ್ ಸೊ ಬ್ಯಾಟಿಂಗ್ ಮಾಡಿ ಅಷ್ಟೇ ಬ್ಲಾಗ್ ಏನು ಮಾಡ್ಬಿಡೋಣ ಬಾಯ್ ಗೈಸ್ ಇದು ಬೇಡ ಓಕೆ ಗೈಸ್ ಇದಾಗಿತ್ತು ನಮ್ಮ ಡೇ 1 ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಹೇಳು ಬಾಯ್ ಆ್ಯಂಕರಿಂಗ್ ಥರ ಹೇಳ್ತಾ ಇದೀಯ ಗುಡ್ ನೈಟ್ ಬಾಯ್ ಬಾಯ್